ನಿಮಗೆ ಗೊತ್ತಿರುವ ಹಾಗೆ ನಾವು ಒಬ್ಬರನ್ನು ನೆನೆಸ್ಕೊಳ್ತೀವಿ, ಅಚಾನಕ್ಕಾಗಿ ಅವರ ಫೋನ್ ಬರುತ್ತೆ, ಅವರೇ ಸಿಗ್ತಾರೆ. ಏನೋ ಬೇಕಾಗಿರ್ತದೆ ಅನ್ಕೋತೀವಿ, ಅದು ಸಿಗ್ತದೆ. ಮಾನಸಿಕವಾಗಿ ಪ್ರಯಾಣಿಸುವುದು, ಇದನ್ನೇ ಟೆಲಿಪತಿ ಸಹ ಅಂತಾರೆ. ಇಲ್ಲಿ ನಾನು ಮೊನೆಸ್ಟಿಕ್ ಥಿಯರಿ, ಅದ್ರ ಪ್ರಕಾರ ನಿರಾಕಾರ ತತ್ವ ಇದೆ, ಫಾರ್ಮ್ಲೆಸ್ ಸಬ್ಸ್ಟೆನ್ಸ್. ಆ ಮೂಲಕನೇ ಆ ರಾ ಮಟೀರಿಯಲ್ ಏನಿದೆ ಅದ್ರ ಮೂಲಕನೇ ನಾವೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಈ ಯೂನಿವರ್ಸ್ ಸಬ್ಸ್ಟೆನ್ಸ್ನ ಕ್ವಾಲಿಟಿ ಏನಂದರೆ ಅದು ಜೀವಂತವಾಗಿದೆ, ಥಿಂಕಿಂಗ್ ಮಾಡುತ್ತೆ. ನೀನು ಇವತ್ತು ಒಂದು ಮಾವಿನ ಗಿಡ ನಡೀರಿ, 3 ತಿಂಗಳು ಬಿಟ್ಟು ನಡೀರಿ, 6 ತಿಂಗಳು ಬಿಟ್ಟು ನಡೀರಿ, ಅದು ಒಂದೇ ಕಾಲದಲ್ಲಿ ಮ್ಯಾಚುರಿಟಿ ಆದಾಗ ಹಣ್ಣು ಕೊಡ್ತದೆ. ಇದು ಥಿಂಕಿಂಗ್ಗೆ ಉದಾಹರಣೆ. ಈ ಎನರ್ಜಿ ಬದಲಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ, ಎಲ್ಲ ಕಡೆ ಇದೆ. ಈ ಯೂನಿವರ್ಸಲ್ ಎನರ್ಜಿನ ಕಾನ್ಷಿಯಸ್ ಸಹ ಅಂತಾರೆ. ಇದನ್ನು ನಾವು ಥಾಟ್ ಮೂಲಕ ಪ್ರಭಾವಿತಗೊಳಿಸ್ಬೋದು, ನಮ್ಮ ವಿಚಾರದಿಂದ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ನಾಲೆಜ್. ಧರ್ಮಗುರುಗಳಾಗಿರ್ಬೋದು, ಸೈಕಾಲಜಿಸ್ಟ್ ಆಗಿರ್ಬೋದು, ನಮ್ಮನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ನಮಗೆ ಏನು ಬೇಕೋ, ಆರೋಗ್ಯ ಬೇಕಾ, ಹಣ ಬೇಕಾ, ಕಲ್ಪಿಸಿಕೊಳ್ಳಿ, ಅದು ಬರುತ್ತೆ ಅಂತಾರೆ. ಈ ಇಮ್ಯಾಜಿನೇಷನ್ ಮೂಲಕನೇ ನಾವು ಆ ಯೂನಿವರ್ಸಲ್ ಥಾಟ್ನ ಇನ್ಫ್ಲುಯೆನ್ಸ್ ಮಾಡ್ತೀವಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು, ನನಗೆ ಮನೆ ಬೇಕು, ಯೂನಿವರ್ಸ್ ತಂದು ಕೊಡುತ್ತಾ? ಅದು ಯೋಚನೆ ಮಾಡಿದ್ರೆ ಮ್ಯಾನಿಫೆಸ್ಟ್ ಆಗೇ ಬಿಡುತ್ತಾ ಅಂತ. ಹಾಗಾಗಲ್ಲ, ಈ ಥರ ಆಗಲ್ಲ. ಮನುಷ್ಯನ ವಿಚಾರ ಅಷ್ಟು ತೀವ್ರತೆ ಇನ್ನೂ ಪಡೆದುಕೊಂಡಿಲ್ಲ, ಸುಮಾರು ವರ್ಷ ಕಳೀಬೋದು, ಆ ರೀತಿ ಆಗುವ ಸಾಧ್ಯತೆಯೂ ಇದೆ. ಈಗ ನಾವು ಸರಿಯಾದ ಥಾಟ್ ಪ್ರೊಸೆಸ್ ಜಾರಿಯಲ್ಲಿರಿಸಿದ್ರೆ, ನಿಮ್ಮ ಥಾಟ್ ಯೂನಿವರ್ಸಲ್ ಥಾಟ್ಗೆ ಮ್ಯಾಚ್ ಆದರೆ ಚಮತ್ಕಾರ ಆಗ್ತದೆ. ಯೂನಿವರ್ಸು ಆಲ್ರೆಡಿ ಆ ಮನೆ ತಯಾರು ಮಾಡಿ ಇಟ್ಟಿರ್ಬೋದು, ಅಥವಾ ಆ ಮನೆ ತಯಾರು ಮಾಡೋರನ್ನು, ವ್ಯಕ್ತಿ, ವಸ್ತು ಈ ಯೂನಿವರ್ಸಲ್ಲಿ ಹುಟ್ಟಿಸಿರ್ಬೋದು. ಆ ವ್ಯಕ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇದು ಲಾ ಆಫ್ ಅಟ್ರಾಕ್ಷನ್ ಅಂತಲೂ ನೀವು ಅನ್ಕೋಬೋದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ, ನಿಮ್ಮ ಲಾಜಿಕಲ್ ಮೈಂಡ್ಗೆ ಅರ್ಥ ಆಗಬೇಕು. ಅದು ಅರ್ಥ ಆಗಿಲ್ಲ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ತನಕ ಹೋಗ್ಲಿಕ್ಕೆ ಬಿಡಲ್ಲ. ಈ ಯೂನಿವರ್ಸ್ ತತ್ವ, ನಿರಾಕಾರ ತತ್ವ ಏನಿದೆ ಅದು ಇಲ್ಲದೇ ಇರೋ ಜಾಗನೇ ಇಲ್ಲ, ಎಲ್ಲ ಕಡೆ ಹರಡಿಕೊಂಡಿದೆ. ಇಟ್ ಸ್ಪ್ರೆಡ್ಸ್ ಎವ್ರಿವೇರ್, ಇಟ್ ಪೆನೆಟ್ರೇಟ್ಸ್ ಎವ್ರಿವೇರ್ ಆ್ಯಂಡ್ ಇಟ್ಸ್ ಫೀಲ್ ದ ಎಂಪ್ಟಿ ಸ್ಪೇಸ್ ಆಫ್ ಯೂನಿವರ್ಸ್. ನಮ್ಮ ತಲೆಯಲ್ಲಿ ಪ್ರತಿಕ್ಷಣ ಥಾಟ್ಸ್ ನಡೀತಾ ಇರುತ್ತೆ. ಆದರೆ ಯಾವ ಥಾಟ್ಸ್ ಅಂದರೆ ಅಕ್ಕಪಕ್ಕದಲ್ಲಿ ಏನು ಕಾಣ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ. ಒಂದು ಕಾರ್ ಕಾಣ್ತಾ ಇದೆ ಅಂದರೆ ವಾವ್ ವಾಟ್ ಎ ವಂಡರ್ಫುಲ್ ಕಾರ್ ಅಂತೀವಿ. ಮ್ಯಾಜಿಕ್, ಚಮತ್ಕಾರ ಯಾರು ಮಾಡ್ತಾರಂದರೆ ಕಾಣದೇ ಇರೋದನ್ನು ಯಾರು ಕಲ್ಪನೆ ಮಾಡ್ಕೋತಾರೋ ಅಂಥವ್ರು ಎಷ್ಟೋ ಜನ ರಾತ್ರೋರಾತ್ರಿ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣ ಮಾಡ್ತಾರೆ. ಅವರಿಗೆ ಈ ಸೀಕ್ರೆಟ್ ಗೊತ್ತಿರುತ್ತೆ. ನಿಮ್ಮ ಮನೆ ಮುಂದಿರುವ ಮರ ಎನರ್ಜಿಯ ರೂಪ. ಸ್ವಲ್ಪ ವರ್ಷ ಆದಮೇಲೆ ಅದಿರಲ್ಲ, ಬದಲಾಗ್ತಾ ಇರುತ್ತೆ ಎನರ್ಜಿ ಫಾರ್ಮು. ಯಾರಿಗಾದರೂ ರೋಗ ಬಂದಿದೆ, ಅವ್ರ ಮೈಂಡ್ ಎಲ್ಲಿರ್ತದೆ? ರೋಗದ ಮೇಲೇ ಗಮನ ಇರುತ್ತೆ, ರೋಗದ ಮೇಲೇ ವಿಚಾರ ಬರ್ತದೆ, ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ನನಗೆ ನೆಗಡಿ ಇದೆ, ನನಗೆ ಕೆಮ್ಮಿದೆ, ನನಗೆ ಈ ರೋಗ ಇದೆ, ಆ ರೋಗ ಇದೆ, ಪ್ರದರ್ಶನ ಮಾಡ್ತಾ ಇರ್ತಾರೆ. ನಮಗೆ ಆ್ಯಕ್ಚುಲಿ ಏನು ವಿಚಾರ ಬರಬೇಕಾಗಿತ್ತು ಆರೋಗ್ಯದು, ಅದೇ ಬರ್ತಾಯಿಲ್ಲ. ಅದನ್ನು ಬರೆಸೋದು ನಮ್ಗೆ ಗೊತ್ತೇ ಇಲ್ಲ. ರೋಗದ ಬಗ್ಗೆ ಯೋಚನೆ ಮಾಡಿದೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು. ಇದು ಡಿವೈನ್ ಸೆಂಟೆನ್ಸ್. ನನ್ನ ಹತ್ರ ಹಣ ಬರ್ತಾಯಿಲ್ಲ, ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನಾನು ಜಾಸ್ತಿ ಓದಿಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ಸ್ಕಿಲ್ ಇಲ್ಲ, ಈ ರೀತಿಯ ಅಪಿರಿಯನ್ಸ್ ಮಾನತೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ನಾವೇನು ಕ್ರಿಯೇಟ್ ಮಾಡಬೇಕೋ ಅದು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾವು ಯಾವ ರೀತಿ ನಮ್ಮ ಕ್ರಿಯೇಟಿವ್ ಪಾರ್ಟ್ನ ಜಾಗೃತ ಮಾಡೋದು ಅಂತ ಹಿಂದಿನ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಮಿಡಲ್ ಕ್ಲಾಸ್ ಟು ಮನಿ ಕ್ಲಾಸಲ್ಲಿ ವಿಜುವಲೈಸೇಷನ್ ಅಂದರೆ ಏನು, ಮಿರಾಕಲ್ ಥಿಂಕಿಂಗ್ ಅಂದರೆ ಏನು, ನಿಮ್ಮ ಮೈಂಡ್ನ ಡೀಪರ್ ಪಾರ್ಟಿಗೆ ಗೊತ್ತಿದೆ ನಿಮಗೇನು ಬೇಕು, ನಿಮಗೆಷ್ಟು ಗೊತ್ತಿದೆ, ಏನೇನು ಬೇಕು ಅಂತ. ಆದರೆ ಆ ಮೈಂಡ್ ತನಕ ನಮ್ಮ ಕನೆಕ್ಷನ್ ಆಗ್ತಾಯಿಲ್ಲ. ಆ ಮೈಂಡ್ ನಮ್ಮನ್ನು ಗೈಡ್ ಮಾಡಲಿಕ್ಕೆ ತಯಾರಿದೆ. ಅದೇ ನಮ್ಮ ಈಶ್ವರೀಯ ಶಕ್ತಿ, ದೈವಿಕ ಶಕ್ತಿ. ಮುಂದಿನ ವಿಡಿಯೋದಲ್ಲಿ ಹೇಗೆ ಆ ಮೈಂಡ್ ತನಕ ತಲುಪಿ ಅದರಿಂದ ಗೈಡೆನ್ಸ್ ಪಡೆದುಕೊಳ್ಬೋದು, ನಮ್ಮ ಜೀವನದಲ್ಲಿ ಪವಾಡ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ನಿಜವಾಗಲೂ ಚಮತ್ಕಾರ ಶಕ್ತಿ ಇದೆಯಾ? ಇದ್ದರೆ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ನಾವು ಚಮತ್ಕಾರ ಮಾಡ್ಬೋದಾ? ಖಂಡಿತ. ಯಾರನ್ನು ನೆನೆಸ್ಕೋತೀರಾ, ಅಚಾನಕ್ಕಾಗಿ ಅವರ ಫೋನ್ ಬರ್ತದೆ, ಹಣದ ಅವಶ್ಯಕತೆ ಇರ್ತದೆ, ಹಣ ನಿಮ್ಮ ಕಡೆ ಫ್ಲೋ ಆಗುತ್ತೆ, ಏನೋ ಹುಡುಕ್ತಾ ಇರ್ತೀರಾ, ಅದು ಅಕಸ್ಮಾತಾಗಿ ಸಿಗುತ್ತೆ. ಇವೆಲ್ಲ ಆಗುತ್ತಂದರೆ ಇನ್ನೂ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ಆಗ್ತವೆ. ಇಲ್ಲಿ ಹೇಳೋ ನಾಲೆಜು ನಿಮ್ಮ ಮೇಲೆ ಚಾಲೆಂಜ್ ಬಂದಾಗ, ಸಮಸ್ಯೆ ಬಂದಾಗ, ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ
ಸ್ಟ್ರಕ್ ಆಗಿದ್ದೀನಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಇದನ್ನು ಮಾಡಿ. ಮುಂದೆ ಆಗುವ ಚಮತ್ಕಾರನ ನೋಡಿ.